ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಬರೋಬ್ಬರಿ 39 ವರ್ಷಗಳ ಹಳೆಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 1986ರಲ್ಲಿ ಅಸಹಜವಾಗಿ ಮೃತಪಟ್ಟಿದ್ದಂತಹ ಬೋಳಿಯಾರಿನ ಪದ್ಮಲತಾ ಇವತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಸಹಜವಾಗಿ ಸಾವನ್ನಪ್ಪಿದ್ರು ಅಂತ ಕುಟುಂಬದ ಒಂದು ಆರೋಪ. ಇವತ್ತು SIT ಕಚೇರಿ ಮುಂದೆ ಪದ್ಮಲತಾ ಅವರ ಫ್ಯಾಮಿಲಿ ಹಾಜರಾಗುತ್ತೆ. ಹಳೆ ಕೇಸ್ಗೆ ಮರುತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿ SID ತಂಡದ ಮೊರೆ ಹೋಗಿದ್ದಾರೆ. ಈ ಹಿಂದೆ CID ತನಿಖೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಪಡೆದುಕೊಂಡಿತ್ತು ಪದ್ಮಲತಾ ಕೇಸ್. 1986 ಡಿಸೆಂಬರ್ 22ನೇ ತಾರೀಕು ಕಾಣೆಯಾಗಿದ್ದು ಬೋಳಿಯಾರು ಊರಿನ ಪದ್ಮಲತಾ. 56 ದಿನಗಳಾದ ಮೇಲೆ 1987ರಲ್ಲಿ ಅಸಹಜ ಸ್ಥಿತಿಯಲ್ಲಿ ಸಿಕ್ಕಿತ್ತು ಪದ್ಮಲತಾ ಮೃತದೇಹ. ನ್ಯಾಯ ಬೇಕು ಅಂತ ದೂರು ಕೊಟ್ಟಿದ್ದೇವೆ ಅಂಥೇಳಿ ಪದ್ಮಲತಾ ಸಹೋದರಿ ಇಂದಿರಾವತಿ ಮಾತಾಡಿದ್ದಾರೆ. ಕೊಲೆಗಾರ ಯಾರು ಅಂತ ಗೊತ್ತಾಗಲೇಬೇಕು, ನನಗೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ದೂರನ್ನು ಅವರು ಕೊಟ್ಟಿದ್ದಾರೆ. ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ 39 ವರ್ಷ ಆಯಿತು. ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ. ಕೊಲೆಗಾರ ಯಾರಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಈಗ SIT ತನಿಖೆ ಆಗ್ತಾ ಉಂಟು. ಅದರಲ್ಲಿ ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಗೆ ಬಂದಿದ್ದೇವೆ. CID ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹಿಂಬರಹ ಕೊಟ್ಟಿದೆ. ಪದ್ಮಲತಳ ಅಕ್ಕ ಇವಾಗ ಬಂದಿದ್ದಂದರೆ ನನ್ನ ನಿಗೂಢ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NHRC ಎಂಟ್ರಿ ಆಗ್ತಾ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೇತ್ರಾವತಿ ನದಿ ದಡದ ಸುತ್ತಮುತ್ತ ವಿವಿಧ ಕಡೆಯಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಶೋಧ ಕಾರ್ಯ ನಡೆದಂಥ ಎಲ್ಲ ಪಾಯಿಂಟ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆ, ಪಂಚಾಯಿತಿ ಸೇರಿದಂತೆ ವಿವಿಧೆಡೆ ಭೇಟಿ ಕೊಟ್ಟು ಸ್ಪಾಟ್ 16ಕ್ಕೆ ಉದ್ದೇಶಪೂರ್ವಕವಾಗಿ ಮಣ್ಣು ಸುರಿದಂಥ ಆರೋಪ ಇತ್ತಲ್ಲ, ಹೀಗಾಗಿ ಸ್ಪಾಟ್ ನಂಬರ್ 16ರ ಪರಿಶೀಲನೆಯನ್ನು ಕೂಡ ತಂಡ ಮಾಡಿದೆ. ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕೇಳಿದೆ ಮಾನವ ಹಕ್ಕುಗಳ ಆಯೋಗ. ಪ್ರಕರಣದ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೇವೆ, ವಿವಿಧ ಭಾಗಗಳಿಗೆ ತೆರಳಿ ಪರಿಶೀಲನೆ ಮಾಡ್ತೀವಿ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ನಿರ್ದೇಶಕರ ಹೇಳಿಕೆ ಇದು. We are here to conduct a spot inquiry into the various allegations to which all of you are aware. Thank you. As directed by the National Human Rights Commission, we are here to conduct a spot inquiry into the various allegations to which all of you are aware. Thank you. As directed by